ನೀವು ಕಷ್ಟಪಟ್ಟು ಮಾಡಿರೋ ವಿಡಿಯೋಗಳು ಯಾವ ಟೈಮಲ್ಲಿ ಎಲ್ಲಿ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ವೈರಲ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕಿಂತ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಎಲ್ಲಾ ಕಡೆ ಒಂದೇ ಟೈಮ್ ಒಂದೇ ಕಂಟೆಂಟ್ ಅನ್ನ ವಿಡಿಯೋ ಪೋಸ್ಟ್ ಮಾಡಿ. ನಿಮ್ಗೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಇನ್ಸೈಟ್ ಅಲ್ಲಿ ಹೋಗ್ತಾ ಇದೆ, ನೋಡ್ಕೋಬಹುದು. ಇಲ್ಲಿ ಹತ್ರ 2.2 ಮಿಲಿಯನ್ ವ್ಯೂಸ್ ಇದೆ. ನಾನು ಯಾವುದೇ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಫೇಸ್ಬುಕ್ ಅಲ್ಲಿ ಕೂಡ ರೀಪೋಸ್ಟ್ ಆಗುತ್ತೆ. ನಾನು ಕ್ರಾಸ್ ಪೋಸ್ಟಿಂಗ್ ನ ಎನೇಬಲ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಕೋಬಹುದು 1.17 ಮಿಲಿಯನ್ ಜಸ್ಟ್ ನನಗೆ ಇನ್ಸ್ಟಾಗ್ರಾಮ್ ಇಂದ ವ್ಯೂಸ್ ಬಂದ್ರೆ, ಫೇಸ್ಬುಕ್ ಇಂದ 1.18 ಮಿಲಿಯನ್ ವ್ಯೂಸ್ ಬಂದಿದೆ. ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡಿದೆ, ಫಸ್ಟ್ 8 ಅವರ್ಸ್ ಅಲ್ಲಿ ನನಗೆ ಫೇಸ್ಬುಕ್ ಇಂದಾನೆ 1 ಮಿಲಿಯನ್ ವ್ಯೂಸ್ ಬಂತು. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ 2 ಲಕ್ಷ ಅಷ್ಟೇ ವ್ಯೂಸ್ ಇತ್ತು. ಬಟ್ ಇದು ಫೇಸ್ಬುಕ್ ಅಲ್ಲಿ ಜಾಸ್ತಿ ವೈರಲ್ ಆಗ್ತಿರೋದನ್ನ ನೋಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಜಾಸ್ತಿ ಬೂಸ್ಟ್ ಸಿಕ್ತು. ಹೀಗಾಗಿ 2.2 ಮಿಲಿಯನ್ ವ್ಯೂಸ್ ನನಗೆ ಎರಡೂ ಕಡೆಯಿಂದ ಕೂಡಿಸಿ ಸಿಕ್ತು. ಹೀಗಾಗಿ ನಿಮ್ಮ ವಿಡಿಯೋ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಕ್ಲಿಕ್ ಆಗುತ್ತೆ, ಯಾವ ಅಲ್ಗೋರಿಥಮ್ ಇಷ್ಟ ಆಗುತ್ತೆ ಗೊತ್ತಿಲ್ಲ. ಅದಕ್ಕೆ ಸೇಮ್ ಟೈಮ್ ಕ್ರಾಸ್ ಪೋಸ್ಟಿಂಗ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಎರಡೂ ಕಡೆ ಮಾಡಿ, ಮತ್ತೆ ಸಪರೇಟ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ಸೇಮ್ ಕಂಟೆಂಟ್ ನ ಮ್ಯೂಸಿಕ್ಸ್ ಎಲ್ಲ ತೆಗೆದ್ಬಿಟ್ಟು ಕಾಪಿರೈಟ್ ಫ್ರೀ ಇರುವಂತ ಮ್ಯೂಸಿಕ್ ಹಾಕ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿ. ಗೊತ್ತಿಲ್ಲ, ಯೂಟ್ಯೂಬ್ ಅಲ್ಲಿ 2ಕ್ಕಿಂತ ಜಾಸ್ತಿ ವ್ಯೂಸ್ ಬಂದ್ರು ಬರಬಹುದು.